ಶಾರ್ಟ್ ಸರ್ಕ್ಯೂಟ್ ಒಂಟಿಯಾಗಿ ಮನೆಯಲ್ಲಿದ್ದ ವೃದ್ಧ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಕೆಂಗೇರಿಯಲ್ಲಿ 80 ವರ್ಷದ ವೃದ್ಧ ಮೈಲಾರಪ್ಪ ಮೃತಪಟ್ಟಿರೋದು. ಕೆಂಗೇರಿಯಲ್ಲಿ ಮೊಮ್ಮಗನ ಜೊತೆಯಲ್ಲಿ ಮೈಲಾರಪ್ಪ ವಾಸವಾಗಿದ್ದು, ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡು ವೃದ್ಧ ಬಲಿಯಾಗಿದ್ದಾರೆ. ಮೊಮ್ಮಗ ಹೊರಗಡೆ ಹೋದಾಗ ಅಜ್ಜ ದುರ್ಮರಣಕ್ಕೀಡಾಗಿರೋದು. ವೃದ್ಧನ ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ವೃದ್ಧ ಮೃತಪಟ್ಟಿರೋದು ಬೆಂಗಳೂರಿನ ಕೆಂಗೇರಿಯಲ್ಲಿ. 80 ವರ್ಷದ ಮೈಲಾರಪ್ಪ ಮೃತಪಟ್ಟಿದ್ದಾರೆ. ಮೊಮ್ಮಗನ ಜೊತೆ ವಾಸವಾಗಿದ್ರು. ಕುಮಾರ್ ಅವ್ರಿಗೆ 85 ವರ್ಷ ವಯಸ್ಸಾಗಿದೆ. 4 ಜನ ಗಂಡು ಮಕ್ಕಳಿದ್ದಾರೆ. ಅವರೆಲ್ಲ ಬೇರೆ ಬೇರೆ ವಾಸ ಇದ್ದಾರೆ. ಬಟ್ ಅವ್ರಿಗೆ ಹಿಂದೆ ಗ್ಯಾಂಗ್ರೀನ್ ಆಗಿ ಸುಮಾರು 20 ವರ್ಷದಿಂದ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ನಾನೇ ಕರ್ಕೊಂಡೋಗಿ ಕಾಲೆಲ್ಲ ಆಪ್ರೇಷನ್ ಮಾಡಿಸಿ ಬಿಟ್ಟಿದ್ವಿ. ಪಾಪ ಅವ್ರ ಹೆಂಡ್ತಿನೂ ತೀರ್ಕೊಂಡಿದ್ದಾರೆ. ಅವ್ರಿಗೆ ಮಕ್ಕಳುಗಳು ಮದುವೆ ಆಗಿ ಬೇರೆ ಬೇರೆ ವಾಸ ಇದ್ದಾರೆ. ಬಟ್ ಆತ ಒಬ್ಬನೇ ಆ ಮನೆಯಲ್ಲಿದ್ದ, ಮತ್ತು ಮಕ್ಕಳು ನೋಡ್ಕೋತಾ ಇದ್ರು, ಟೈಮ್ ಊಟ ಅದೆಲ್ಲ ಕೊಡ್ತಾಯಿದ್ರು. ಒಬ್ಬ ಅವರ ಮಗ ಏನೋ ಹೆಸರು ಕುಮಾರ ಅಂತೇಳಿ ಅವ್ರ ಜೊತೆ ಮಲ್ಕೊಳ್ಳೋಣ. ನಿನ್ನೆ ರಾತ್ರಿ ಅವ್ನು ಯಾಕೆ ಮಲಗಿಲ್ಲ, ಅವನಿಲ್ಲ ಮನೇಲಿ ಮಲಗಿಲ್ವಂತ. ನಮಗೂ ರಾತ್ರಿ 2 ಗಂಟೆಗೆ ಗೊತ್ತಾಯಿತು. ಸೊ ನೋಡೋಣ, ಪೊಲೀಸರೆಲ್ಲ ಬಂದಿದ್ದಾರೆ, ಏನೇನು ರಿಪೋರ್ಟ್ ಬರುತ್ತೆ ನೋಡಿಕೊಂಡು. ಅದು ಗೊತ್ತಿಲ್ಲ. ಮನೆಯವರೆಲ್ಲ ಬಂದು ಬಾಗಿಲು ಹೇಳಿದ್ರು, ಮನೆ ಬೆಂಕಿ ಹತ್ತೈತೆ ನೋಡಿ ಅಂತ. ಆಮೇಲೆ ಬಾಗಿಲು ತೆಗೆದ್ಬಿಟ್ಟು ಒಳಗೆ ಹೋಗೋಕ್ಕೆ ಅಂತ ಹೋದೋ, ಫುಲ್ಲು ಎಲ್ಲ ಬೆಂಕಿ ಮಕ್ಕೆ ಹೊಡಿತಾ ಇತ್ತು. ಆಮೇಲೆ ಎಲ್ಲಿ ಅಕ್ಕಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪತಿರು ಎಲ್ಲ ಸೇರಿ ಮೇಲಿಂದ ಸೀಟ್ ಮೇಲೆ ಹಾಕಿ ಸೀಟೆಲ್ಲ ಹೊಡೆದು ಅಲ್ಲಿಂದ ನೀರು ಹಾಕಿ ಎಲ್ಲ ಆರಿಸಿ ಇದು ಮಾಡಿ ಅಷ್ಟೊತ್ತಿಗಾಗಲಿ. ಅಷ್ಟರಲ್ಲಿ ನಾನು ಒಂದು ಕಾಲ್ ಮಾಡಿದೆ. ಆಮೇಲೆ ಫೈರ್ ಇಂಜಿನ್ ಎಲ್ಲ ಬಂತು. ಒಳಗಡೆ ಯಾರನ್ನೂ ಬಿಡಲಿಲ್ಲ. ಅವರೇ ಹೋಗಿ ಒಳಗಡೆ ಸಾರುಗಳೆಲ್ಲ ನೋಡ್ಬಿಟ್ಟು ಇನ್ಯಾರು ಹೋಗ್ಬೇಡಿ ಆಯಿತು ಆಮೇಲೆ ಮಾತಾಡ್ತೀವಿ ಅಂದ್ಬಿಟ್ಟು ನಮ್ಮ ಈಚೆ ಕಳಿಸ್ತೀವಿ. ಅಲ್ಲೇ ನಿಂತಿದ್ದ, ನಮ್ನ ಯಾರನ್ನೂ ಒಳಗೆ ಬಿಟ್ಟಿಲ್ಲ. ನಮ್ಮ ತಾತರು ಅಲ್ಲೇ ಕುತ್ಕೊಳ್ಳೋರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.